ಬಸ್ ಚಾಲಕ ಹಾಗೂ ನಿರ್ವಾಹಕನ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಯ ಹೆಬ್ಬೆರಳು ತುಂಡು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಕಾಲೇಜು ವಿದ್ಯಾರ್ಥಿ ಸಂಗಮೇಶ್ ಹಿರೇತನದ ಎಂಬಾತನ ಎಡಗಾಲಿನ ಹೆಬ್ಬೆರಳು ಕಟ್ಟಾದ ಘಟನೆ ಕಳೆದ ಮಂಗಳವಾರ ಬೆಳಗ್ಗೆ ಜರುಗಿದೆ. ಸಂಗಮೇಶ್ ಹಿರೇತನದ ಈ ವಿದ್ಯಾರ್ಥಿಯು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಕಾಲೇಜಿಗೆ ಹೋಗಲು ದೊಡ್ಡೂರಿನಿಂದ ಲಕ್ಷ್ಮೇಶ್ವರ ಸಾರಿಗೆ ಘಟಕಕ್ಕೆ ಸೇರಿದ ಬಸ್ ಹತ್ತಿದ್ದಾನೆ. ಬಸ್ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿರುವ ಕಾರಣ ಹಲವು ವಿದ್ಯಾರ್ಥಿಗಳು ಬಾಗಿಲು ಬಳಿ ನಿಂತಿದ್ದು, ಬಸ್ ದೊಡ್ಡೂರಿನಿಂದ ಶಿಗ್ಲಿ ರಸ್ತೆಗೆ ಟರ್ನ್ ಆಗ್ತಾ ಇದ್ದಂತೆಯೇ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿರುವ ಕಾರಣ ಬಸ್ ಬಾಗಿಲಿನ ಫುಟ್ರೆಸ್ಟ್ ನೆಲಕ್ಕೆ ತಾಗಿದ್ದರಿಂದಾಗಿ ಹಾಗೂ ಬಸ್ಸಿಗೆ ಡೋರ್ ಇಲ್ಲದಿದ್ದರಿಂದಾಗಿ ವಿದ್ಯಾರ್ಥಿಯ ಕಾಲು ಕೆಳಗೆ ಸಿಲುಕಿ ಹೆಬ್ಬೆರಳು ಕತ್ತರಿಸಿದೆ. ಘಟನೆಯಿಂದ ವಿದ್ಯಾರ್ಥಿಯ ಬ್ಯಾಲೆನ್ಸ್ ತಪ್ಪಿ ಬಸ್ಸಿನಿಂದ ಕೆಳಗೆ ಬಿದ್ದರೂ ಕೂಡ ಬಸ್ ಚಾಲಕ ಮತ್ತು ನಿರ್ವಾಹಕ ಬಸ್ ನಿಲ್ಲಿಸದೆ ಹೋಗಿ ಅಮಾನವೀಯವಾಗಿ ತೋರಿದ್ದು ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಗಾಯಾಳು ವಿದ್ಯಾರ್ಥಿಯು ಲಕ್ಷ್ಮೇಶ್ವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದುಕೊಂಡಿದ್ದು, ಇನ್ನು ಹೆಚ್ಚಿನ ಸೂಕ್ತ ಚಿಕಿತ್ಸೆಗಾಗಿ ಗದಗ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಚಂದ್ರಶೇಖರ್ ಸೋಮಣ್ಣವರ ಇದು ಯಾವುದು ಬರ್ತೈತ್ರಿ ಇಳಿತಾನ ಈಗ ಆಕತಿ ಅದೇ ಆತ್ ನೋಡಲ್ಲಿ ಅದೇನ ಅವಾಗ ಆಗಿದ್ದವ್ರು ಮತ್ತು ಓಡಕನ್ನದ್ರಾಗ ಅದೇ ಹತ್ತಾಕ ಓಡಕ ನೋಡ್ ಮತ್ತು ಹೊಳ್ಳಿ ಬರ್ತಾನ ತಡಿ ಈಗ ಬಸ್ ಮೂವ್ ಮಾಡಿ ನಾವು ಸ್ಟಾಪ್ ಮಾಡಿಲ್ಲ ವಾಪಸ್ ಬರ್ತಾನ ಅಲ್ಲಿಂದ ಹಂಗ ಬರ್ತಾನ ಕುಂಟ್ಕೊಂಡ್ ಬರ್ತಾನ ಈಗ ಬರ್ತಾ ಇಲ್ಲ ಮತ್ತೆ ನಿನಗ ಬಂದ್ ನೋಡಿಲ್ಲ ಬಸ್ ಹಂಗ ಬರ್ಲಂತಂದ್ಯವ ಏನಾಗಿಲ್ಲ ನಂಗ ಬರ ಹುಲಿ ಬಾಯ್ ಅದು ಅತ್ ಒಟ್ಟ ಹತ್ತಿರಂತ ಬಾ ಬಟ್ಟಿಟ್ರಿ ಜಕ್ಕೆ ಅಂತ ಇದನ್ನಾಗಿತ್ತು ಹಂಗ ಮುಗೀತು. ಇಲ್ಲ ಸರಿಯಾಗಿಲ್ಲ ಪ್ಲೇಸ್ದು ಇಂಜೆಕ್ಷನ್ ಕೊಟ್ಟರು ಮುಂದೆ ಈಗ ಮಾಡಿ ರಾತ್ರಿ ಮಾಡಂಗಿಲ್ಲ ನೋಡು ಅಂದರು ಮತ್ತು ರಾತ್ರಿ ಮಾಡೋದಿಲ್ಲ ರಾತ್ರಿ ಮಾಡಬೇಕು